ಬಿಗ್ ಬಾಸ್ 11ರ ಟ್ರೋಫಿ ಗೆದ್ದಂತಹ ಹನುಮಂತನಿಗೆ ಭರ್ಜರಿ ಸ್ವಾಗತ ಹುಟ್ಟೂರಿನಲ್ಲಿ ಸಿಕ್ಕಿರುವಂಥದ್ದು. ಸವಣೂರು ಪಟ್ಟಣದಲ್ಲಿ ಹನುಮಂತನಿಗೆ ಅದ್ಧೂರಿಯಾದಂತಹ ಸ್ವಾಗತ ಕೋರಿದ್ದಾರೆ ಜನ. ಸವಣೂರು ಪಟ್ಟಣದಿಂದ ಚಿಲ್ಲೂರು ಬಡ್ನಿಯವರೆಗೂ ಕೂಡ ಮೆರವಣಿಗೆ ಆರಂಭ ಆಗಿದೆ. ತೆರೆದ ವಾಹನದಲ್ಲಿ 10 ಕಿಲೋಮೀಟರ್ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾನೆ ಹನುಮಂತ. ಬಿಗ್ ಬಾಸ್ ವಿನ್ನರ್ ಕಪ್ ಅನ್ನ ಹನುಮಂತ ಹಿಡಿದೇನೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾನೆ. ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹನುಮಂತನ ಅಭಿಮಾನಿಗಳು. ಹುಟ್ಟಿ ಬೆಳೆದು ಆಟವಾಡಿದಂತಹ ಊರಿನಲ್ಲಿಯೇ ಇವತ್ತು ಹನುಮಂತ ಸೆಲೆಬ್ರಿಟಿ ಆಗಿರುವಂಥದ್ದು. ಹನುಮಂತ ಅವರನ್ನು ನೋಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು, ಸ್ನೇಹಿತರು, ಊರಿನ ಜನ ನೆರೆದಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹನುಮಂತ ಸಾಗುವಂತಹ ಹಾದಿ ಉದ್ದಕ್ಕೂ ಕೂಡ ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ. ಬಿಗ್ ಬಾಸ್ ಕಪ್ನ ಜೊತೆಗೆ ಮೆರವಣಿಗೆಯಲ್ಲಿ ಹನುಮಂತ ಭಾಗಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಚಿಲ್ಲೂರು ಬೈಡ್ನಿ ಹೈದ ಈಗ ರಾಜ್ಯದ ಮನೆ ಮಾತಾಗಿರುವಂತಹದ್ದು, ಅತಿ ದೊಡ್ಡ ರಿಯಾಲಿಟಿ ಶೋನ ವಿನ್ನರ್ ಆಗಿರುವಂತಹದ್ದು. ಹೇಗಿದೆ ಹುಟ್ಟೂರಿನಲ್ಲಿ ಸಂಭ್ರಮ ಸಡಗರ, ಮೆರವಣಿಗೆ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್ ಕುಮಾರ್, ಈಗಾಗಲೇ ಬಿಗ್ ಬಾಸ್ 11ರಲ್ಲಿ ಹನುಮಂತ ವಿನ್ನರ್ ಆದ ನಂತರ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಸೇರಿದಂತೆ ಜಿಲ್ಲೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಶುರುವಾಗಿರುವಂತಹದ್ದು. ಕಳೆದ 4 ದಿನಗಳಿಂದ ಹನುಮಂತ ಯಾವಾಗ ಊರಿಗೆ ಬರ್ತಾನೆ ಅನ್ನೋದು ಕೂಡ ಅಭಿಮಾನಿಗಳು ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ರು. ಹೀಗಾಗಿ ಇವತ್ತು ನೂರಾರು ಅಭಿಮಾನಿಗಳು ಸವಣೂರು ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯನ್ನ ಸ್ಟಾರ್ಟ್ ಮಾಡಿರುವಂತಹದ್ದು. ಈಗಾಗಲೇ ಡಿಜೆ ಹಾಕುವ ಮೂಲಕ, ಸಖತ್ ಸ್ಟೆಪ್ ಹಾಕುವ ಮೂಲಕ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತವನ್ನ ಕೋರುವಂತಹದ್ದು. ಅಲ್ಲಲ್ಲಿ ಅಭಿಮಾನಿಗಳು ಹಾರ ಹಾಕಿ ಮತ್ತೆ ಅಲ್ಲಿ ಕೊಟ್ಟಂತಹ ಟ್ರೋಫಿಯನ್ನ ಜನರಿಗೆ ತೋರಿಸಿ ಶುಭಾಶಯನ್ನ ಹೇಳುವಂತಹದ್ದು. ಬಹಳಷ್ಟು ಹಳ್ಳಿ ಹೈದನನ್ನ ಇವತ್ತು ಮುಗಿಬಿದ್ದು ಸೆಲ್ಫಿಗಾಗಿ ಮುಗಿಬಿದ್ದಿರುವಂತಹದ್ದು. ಹೀಗಾಗಿ ಸುಮಾರು 6 ಕಿಲೋಮೀಟರ್ ವರೆಗೂ ಕೂಡ ಮೆರವಣಿಗೆಯನ್ನ ನಡೆಸಲಾಗುತ್ತೆ. ಚಿಲ್ಲೂರು ಬಟ್ನಿ ಗ್ರಾಮದವರೆಗೂ ಕೂಡ ಮೆರವಣಿಗೆ ನಡೆಸಿ ಹನುಮಂತನಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೊಡಲಾಗುತ್ತೆ. ಹೀಗಾಗಿ